ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಸಹಾಯಕ್ಕಾಗಿ ದೇವರನ್ನು ದೃಷ್ಟಿಸು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 121, 1 ಮತ್ತು 2ನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಇಲ್ಲಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ದೇವ ಮಕ್ಕಳು ಸಹಾಯಕ್ಕಾಗಿ ಯಾವಾಗಲೂ ದೇವರನ್ನೇ ದೃಷ್ಟಿಸಬೇಕು. ಒಂದು ಬಡ ಕುಟುಂಬದಲ್ಲಿ ತಂದೆ ತಾಯಿಗಳು ತಮ್ಮ ಮಗಳಿಗಾಗಿ ಬಹಳ ಕಷ್ಟಪಟ್ಟು ಒಬ್ಬ ವರನನ್ನು ಹುಡುಕಿದರು. ಅವಳ ವಿವಾಹಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಲಾರಂಭಿಸಿದರು. ವಿವಾಹ ಹತ್ತಿರವಾದಂತೆ ಆ ವಿವಾಹಕ್ಕೆ ಬೇಕಾದಷ್ಟು ಹಣ ಅವರ ಬಳಿ ಇಲ್ಲವೆಂದು ಅವರಿಗೆ ಅರ್ಥವಾಯಿತು. ಆಗ ಹಣ ಸಹಾಯ ಮಾಡುತ್ತೇನೆಂಬುದಾಗಿ ಹೇಳಿದವರು ಕೊನೆಯ ಗಳಿಗೆಯಲ್ಲಿ ಎಲ್ಲರೂ ಕೈ ಬಿಟ್ಟು ಬಿಟ್ಟರು. ಈ ಸಮಯದಲ್ಲಿ ಆ ಬಡ ತಂದೆ ತಾಯಿಗಳಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಕರ್ತನ ಮೇಲೆ ದೃಷ್ಟಿ ಇಟ್ಟು, ಕರ್ತನೇ ನೀವೇ ನಮಗೆ ಸಹಾಯ ಮಾಡಬೇಕು, ನಮ್ಮ ಸಹಾಯದ ಪರ್ವತ ನೀನೇ ಎಂಬುದಾಗಿ ಮೊರೆ ಇಟ್ಟರು. ಆ ಸಮಯದಲ್ಲಿ ಇವರಿಗೆ ಪರಿಚಯವಿದ್ದಂಥ ಒಬ್ಬ ವ್ಯಕ್ತಿ ಇವರನ್ನು ಹುಡುಕಿಕೊಂಡು ಬಂದನು. ಅವನು ಹೇಳಿದನು, ಅಯ್ಯ, ಅನೇಕ ವರ್ಷಗಳ ಹಿಂದೆ ನಾನು ಒಂದು ಸಂದರ್ಭದಲ್ಲಿ ಕಷ್ಟದಲ್ಲಿದ್ದಾಗ, ಹಣಕ್ಕಾಗಿ ನಾನು ಕಷ್ಟಪಡುತ್ತಾ ಇದ್ದ ಸಮಯದಲ್ಲಿ ನೀವು ಸಹಾಯ ಮಾಡಿದ ವಿಷಯ ನಿಮಗೆ ನೆನಪಿದೆಯಾ ಎಂಬುದಾಗಿ ಕೇಳಿದರು. ಅದಾಗಿ ಎಷ್ಟೋ ವರ್ಷಗಳಾಗಿತ್ತು. ಆಗ ಈಗ ದೇವರು ನನ್ನನ್ನು ಬ್ಲೆಸ್ ಮಾಡಿದ್ದಾರೆ, ನನ್ನ ಪರಿಸ್ಥಿತಿ ಚೆನ್ನಾಗಿದೆ, ಆದುದರಿಂದ ನಿಮ್ಮ ಮಗಳ ವಿವಾಹ ಎಂಬುದಾಗಿ ಕೇಳಲ್ಪಟ್ಟೆ, ದಯವಿಟ್ಟು ಈ ಹಣವನ್ನು ನಿಮ್ಮ ಮಗಳ ವಿವಾಹಕ್ಕೆ ತೆಗೆದುಕೊಳ್ಳ್ರಿ ಎಂಬುದಾಗಿ ಕೊಟ್ಟನು. ಅವರು ವಿದೇಶದಲ್ಲಿ ಕೆಲಸ ಮಾಡುತ್ತಾ ಇದ್ದರು. ಅವರು ಒಂದು ದೊಡ್ಡ ಮೊತ್ತವನ್ನೇ ಆ ಮಗಳ ವಿವಾಹಕ್ಕಾಗಿ ಅವರು ಕೊಟ್ಟರು. ಅವರು ಕೊಟ್ಟಂಥ ಹಣ ಅವರ ಮಗಳ ವಿವಾಹಕ್ಕೆ ಬೇಕಾದಂಥ ಮೊತ್ತ ಸರಿಯಾಗಿತ್ತು. ಆ ಸಮಯದಲ್ಲಿ ಅವರು ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಿ ಮಗಳ ವಿವಾಹವನ್ನು ಅದ್ಧೂರಿಯಾಗಿ ದೇವರ ಮಹಿಮೆಗಾಗಿ ಮಾಡಿ ಮುಗಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅಗತ್ಯತೆ ಬರುವಾಗ, ಇಕ್ಕಟ್ಟು ಬರುವಾಗ ಅಲ್ಲಿ ನೋಡಬೇಡ್ರಿ. ಮನುಷ್ಯರೆಲ್ಲ ವಿಫಲವಾಗ್ತಾರೆ, ಆದರೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಸಕಾಲದಲ್ಲಿ ನಮಗೆ ಸಹಾಯ ಮಾಡ್ತಾರೆ. ಬಾಡಿಗೆ ಕಟ್ಟಲಿಕ್ಕೆ ಸಹಾಯ ಮಾಡ್ತಾರೆ, ನಮ್ಮ ಮಕ್ಕಳನ್ನು ಓದಿಸಲಿಕ್ಕೆ ಸಹಾಯ ಮಾಡ್ತಾರೆ, ನಿಮ್ಮ ವಿವಾಹದ ವಿಷಯದಲ್ಲಿ ದೇವರು ಸಹಾಯ ಮಾಡ್ತಾರೆ. ಹಾಗಾದರೆ ದೇವರೇ, ಸಹಾಯ ಬರುವಂಥ ಪರ್ವತವಾದ ನಿನ್ನನ್ನು ನೋಡ್ತೇನೆ, ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಹೇಳ್ರೆ, ಯಾರು ದೇವರನ್ನು ದೃಷ್ಟಿಸುತ್ತಾರೋ ಅವರು ಲಜ್ಜೆ ಪಟ್ಟು ಹೋಗುವುದೇ ಇಲ್ಲ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಯಾರು ನಿಮ್ಮನ್ನು ದೃಷ್ಟಿಸುತ್ತಾರೋ, ಸಹಾಯಕ್ಕಾಗಿ ಯಾರು ಮೊರೆ ಇಡುತ್ತಾರೋ ಅವರ ಜೀವಿತದಲ್ಲಿ ನೀನು ಸಹಾಯ ಮಾಡೋ ದೇವರು. ಏಸಪ್ಪ, ಈ ಸಮಯದಲ್ಲಿ ಕೂಡ ಎಷ್ಟೋ ಜನರ ಇಕ್ಕಟ್ಟಿನ ಅವಸ್ಥೆಯಲ್ಲಿ ಇರಬಹುದು. ಮಕ್ಕಳ ವಿಷಯದಲ್ಲಿ ಹಲವು ವಿಷಯಗಳಲ್ಲಿ ಸ್ವಾಮಿ, ನಿನ್ನ ಮಕ್ಕಳು ಅಗತ್ಯತೆಯಲ್ಲಿ ಇರಬಹುದು. ಸಹಾಯ ಬರುವ ಪರ್ವತ ಕಡೆಗೆ ನಾವು ನಮ್ಮ ಕಣ್ಣೆತ್ತಿ ನೋಡುವಾಗ ನಿನ್ನ ಮಕ್ಕಳಿಗೆ ಸಹಾಯ ಮಾಡ್ರಿ, ಅದ್ಭುತ ನಡೆಯಲಿ, ಅವರೆಲ್ಲ ಅಗತ್ಯತೆಗಳು ಸಂಧಿಸಲ್ಪಡಲಿ. ಒಪ್ಪಿಸಿಕೊಡುತ್ತೇವೆ, ದೊಡ್ಡ ಕಾರ್ಯ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಸಹಾಯ ಬರುವ ಪರ್ವತದ ಕಡೆಗೆ ನಿಮ್ಮ ಕಣ್ಣೆತ್ತಿ ನೋಡ್ರಿ. ನಿಶ್ಚಯವಾಗಿ ಕರ್ತರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ,
ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.